ನನ್ನ ಜೊತೆ ಡೈಲಿ ಭರತ್ ಕೂಡ ಜಿಮ್ಮಿಗೆ ಬರ್ತಾರೆ. ಅವ್ರ ಕೋಟಲ್ಲೂ ಮಜಾ ಇದೆ, ಆ ಪೈನಲ್ಲೂ ಮಜಾ ಇದೆ. ಇನ್ನು ಬರತ್ತಿನ ಜಗಳ ಮತ್ತೆ ಸಕ್ಕತ್ ದೊಡ್ಡ ಜಗಳ ಆಡಿದ್ವಿ. ನನಗೆ ಹುಷಾರಿರ್ಲಿಲ್ಲ, ಇವತ್ತು ನಮ್ಮ ಅಮ್ಮಂಗೆ ಹುಷಾರಿಲ್ದಂಗೆ ಆಗ್ಬಿಡಿದೆ. ಅಡುಗೆ ಮಾಡೋ ಸಮಯ ಗೈಸ್. ಲೆಟ್ಸ್ ಕುಕ್. ಪನ್ನೀರ್ ಬಿರಿಯಾನಿಗೆ ಇನ್ನೇನು ಕುಕ್ಕರ್ಗೆ ಇಟ್ಟರೆ ಆಯಿತು ಕೂಗ್ಸಕ್ಕೆ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಧನುಶ್ರೀ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಜಿಮ್ಮಿಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ವಿಷಯ ತುಂಬ ಜನಕ್ಕೆ ಏನೂ ಗೊತ್ತಿರಲಿಲ್ಲ ಅಂತಂದರೆ, ನನ್ನ ಜೊತೆ ಡೈಲಿ ಭರತ್ ಕೂಡ ಜಿಮ್ಮಿಗೆ ಬರ್ತಾರೆ. ಸೊ ನಾವು ಯಾವಾಗಲೂ ಒಟ್ಟಿಗೆ ಹೋಗೋದು. ಸೊ ವೆರಿ ಗುಡ್ ಮಾರ್ನಿಂಗ್ ಟು ಆಲ್ ಆಫ್ ಯು. ನಾನು ನೆನ್ನೆ ಎಲ್ಲ ಕರೆಕ್ಟಾಗಿ ನಿದ್ದೆ ಆಗಿಲ್ಲ, ಹಂಗಾಗಿ ಕಣ್ಣು ಊದ್ಬಿಟ್ಟಿದ್ದವು ನಾನು. ಸೊ ಇವಾಗ ಜಿಮ್ಮಿಗೆ ಹೋಗಿ ತುಂಬ ಕೆಲಸಗಳಿದೆ. ಸೊ ಅದು ಥ್ರೂ ಔಟ್ ದ ಡೇ ಏನಾಗುತ್ತೆ ನೋಡ್ತಾ ಇರಿ. ಬಾಯ್ ಪಕ್ಕು, ಬಾಯ್ ಮಗನೇ. ಎಲ್ಲ ಭರತ್ತಿಂದ ಫಸ್ಟ್ ಗರ್ಲ್ ಫ್ರೆಂಡ್ ಇದು. ಫೈನಲಿ ಆಟೋ ಹತ್ಕೊಂಡ್ವಿ. ಆ್ಯಂಡ್ ನನಗೆ ಆಟೋಲಿ ಹೋಗೋದು ತುಂಬ ಇಷ್ಟ. ಒಂಥರ ಏನಂತಾರೆ, ಚೆನ್ನಾಗಿರ್ತಾರೆ, ಫ್ರೆಶಿಂಗ್ ಆಗಿರ್ತಾರೆ, ತಣ್ಣ ಗಾಳಿ ಬರುತ್ತಲ್ಲ. ಸೊ ಇನ್ನು ಸ್ವಲ್ಪ ದಿನದಲ್ಲಿ ಪ್ರಾಬ್ಲಿ ಕಾರ್ನ ಎತ್ತಬೇಕು. ಸೊ ನಾನು ಕಾರ್ ಓಡಿಸ್ತೀನಿ, ಭರತ್ ಕಾರ್ನ ಓಡಿಸ್ತಾರೆ. ಇನ್ಮೇಲೆ ನಾವು ಊರಿಗೆ ಹೋಗಿ ಬಂದರೆ last six. Come on, 5 more. You got to finish last 5. Last 4. Out, very important 4. Come on, last 3. Keep pushing. 2 more. Oh, last one. We got 2 more. Last. Out. 2 more. Last one. Pause. Last 3. Pause. 2 more. No, last one. 2 more. Got one little down. Out. Come on. Last one, buddy. Great control. Last 8. Last 7. Push up. Last 6. Focus. Out of that. Come on. 5 more. Last 4. Last 3. Come on. 2 more. You got to pull. 1 more. Etc. 5. Come on, keep going. Super. 6. Stretch. 7. 8. Wapas chest tarveko. 9. Super. 10. Stretch as much as you can. ನೀವು ತೋರಿಸಿ ಬರೋದು, ಮೊಟ್ಟೆ ತೋರಿಸಿ, ನಿಮ್ಮದು ಮೊಟ್ಟೆ ತೋರಿಸಿ ಎಷ್ಟಿದೆ ಅಷ್ಟು ತೋರಿಸಿ, ಪರವಾಗಿಲ್ಲ. ಇಟ್ಸ್ ಓಕೆ, ವಿಲ್ ಹ್ಯಾವ್ ಅ ಕಮ್ ಬ್ಯಾಕ್. ನನ್ನ ಮೂತಿ ಹೊಡಿತೀರ ಹಿಂಗೆ ಅದು. ನೈಸ್ ಗೈಸ್, ನನ್ನ ಮೊಟ್ಟೆನೇ ದೊಡ್ಡದಾಗಿದೆ ನೋಡಿ ಇಲ್ಲಿ. ಓಕೆ, ಇವತ್ತಿನ ಆಲ್ಮೋಸ್ಟ್ ವರ್ಕೌಟ್ ಆಯಿತು. ಅದೇ ಯಾವಾಗಲೂ ಚೆಸ್ಟ್ ಮಾಡಿ ಯಾವತ್ತೂ ನಾನು ಪುಷಪ್ಸ್ ಮಾಡಿರಲಿಲ್ಲ, ಅವತ್ತು ಮಾಡಿಸ್ತವ್ರೆ. ನಾರ್ಮಲ್ ಪುಷಪ್ಸು ಪುಷಪ್ಸು ಮಾಡೋಕ್ಕಾಗ್ತಿಲ್ಲ, ಅಷ್ಟು ಕಷ್ಟ ಆಗ್ತದೆ. ಇವ್ರು ನಾರ್ಮಲ್ ಪುಷಪ್ಸ್ ಮಾಡಿದ್ರು. ಇಟ್ ಫೀಲ್ಸ್ ನೈಸ್ ಗೈಸ್. ಅಂದರೆ ಒಂಥರ ಆ ವರ್ಕೌಟಲ್ಲೂ ಮಜಾ ಇದೆ, ಆ ಪೈನಲ್ಲೂ ಮಜಾ ಇದೆ. ಐ ಆಮ್ ಎಂಜಾಯಿಂಗ್ ದಿಸ್. ಫೈನಲಿ ಇವಾಗ ನಮ್ಮ ಮನೆ ಹತ್ರ ಒಂದು ಮೆಡಿಕಲ್ ಶಾಪ್ ಇದೆ. ಸೊ ಇಲ್ಲಿ ಬಂದಿದ್ವಿ. ಅಮ್ಮಂಗೆ ಬೆಳಗ್ಗೆ ಹೊಟ್ಟೆ ನೋವು, ಗ್ಯಾಸ್ಟ್ರಿಕ್ ಅಂತ ಹೇಳ್ತಾ ಇದ್ರು. ಅದಕ್ಕೆ ತೊಗೊಳಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ತೊಗೊಂಡು ಹೊಡಬೇಕು. ಏನಾಯಿತು ಅಂತಂದರೆ, ನಿನ್ನೆ ನಂದು ಬರತ್ತಿನ ಜಗಳ ಮತ್ತೆ ಸಕ್ಕತ್ ದೊಡ್ಡ ಜಗಳ ಆಡಿದೀವಿ ನಿನ್ನೆ. ಹೇಳಿ ಏನಾಯ್ತು ಅಂತ ಹೇಳಿ. ಏನಂದರೆ ಇವರು ಒಂದು 18 ಸಲ ಫೋನ್ ಮಾಡಿದ್ದಾರೆ. ನಾನು ರಿಸೀವ್ ಮಾಡಿಲ್ಲ. ಅದು ಎಲ್ಲ ಇನ್ಸ್ಟಾಗ್ರಾಮು, ನಾನು ತಗೊಳೋದು ಸಾಕಿ ನಿಮ್ಮ ಫೋನ್ ಅಂತ ಹೇಳ್ಬಿಟ್ಟು ನನ್ನ ಫೋನಿಗೆ ಸಾಕ್ಬಿಟ್ಟೆ ಹೊಸ ಫೋನು. ನಾನು ಬಂದು ನೋಡ್ತೀನಿ, ಆ ಕಡೆ ಸೈಡಲ್ಲಿ ಕುತ್ಕೊಂಡು ಅಂತ ಅಳ್ತಾರೆ, ಕಣ್ಣಲ್ಲೆಲ್ಲ ನೀರು. ನೋಡೋದು ಆಲ್ಮೋಸ್ಟ್ 18 ಟೈಮ್ಸ್ ಎಲ್ಲ ಕಡೆಯಿಂದ ಫೋನ್ ಮಾಡಿದ್ದೀನಿ. ನಾನು ಒಂದ್ಸಲ ಫೋನ್ ಮಾಡಿ ವೆಯ್ಟ್ ಮಾಡಿದೋಕೆ ಫೋನ್ ಮಾಡ್ತಾರೆ ಅಂತ. ಬಿಸಿ ಕಾಲ್ ರಿಸೀವ್ ಮಾಡ್ಬೇಕು ತಾನೆ. ಆ ಸ್ಪೀಕರ್ ಸರಿ ಇಲ್ಲ ಅಂತ ರಿಸೀವ್ ಮಾಡಬೇಕು ಗೈಸ್. ಆ ಫೋನಲ್ಲಿ ಮಾತಾಡೋಕ್ಕಾಗುತ್ತೆ, ರಿಸೀವ್ ಮಾಡೋಕ್ಕಾಗಲ್ವಾ? ನಾನೇನೋ ಟೆನ್ಷನ್, ಏನೋ ಸ್ಟ್ರೆಸ್ಸಲ್ಲಿ ಜಗಳ ಬೇರೆ ಆಡಿದ್ವಲ್ಲ, ಹತ್ಕೊಂಡು ಹೋಗ್ಬಿಡ್ರು ಅಂತ ಅನ್ಕೊಂಬಿಟ್ಟೆ ನಾನೇನೋ ಕೂತು ಇದು ಮಾಡ್ತೀನಿ. ಆಮೇಲೆ ಎಲ್ಲಿ ಹೋಗ್ಬಿಟ್ರೋ ಏನೋ ಅಂತ ಹೇಳ್ಬಿಟ್ಟು ಆಮೇಲೆ ಫೋನ್ ಮಾಡಿದ್ರೆ, ಆಮೇಲೆ ಅಲ್ಲೇ ಫೋನ್ ಹತ್ರ ಅವ್ರ ಅಕ್ಕನ ಹತ್ರ ಫೋನಲ್ಲಿ ಮಾತಾಡ್ಕೊಂಡಿದ್ದಾರೆ. ಹೇಳಿ ಹೋಗಿದ್ರು ಆ್ಯಕ್ಚುಲಿ. ಅಂದರೆ ಫೋನಲ್ಲಿ ನಾವು ಅಕ್ಕಂಗೆ ಫೋನ್ ಮಾಡೋದು, ನಾವು ಜಗಳದಾಗಿಲ್ಲ ಅವರು. ಅಯ್ಯೋ ದೇವರೇ. ಆ್ಯಂಡ್ ನೆನ್ನೆ ನೆಕ್ಸ್ಟ್ ಲೆವೆಲ್ ಜಗಳ ಆಡಿದೀವಿ ಅಂತ ಹೇಳ್ಬೋದು. ಜಗಳ ಆಡೋದು ಬೇಗ ಒಂದು
ಅಂದರೆ ತುಂಬ ಹೆಲ್ದಿಯಾಗಿ ಜಗಳ ಆಡ್ತಿದ್ದೀವಿ. ನನಗೆ ಹುಷಾರಿರಲಿಲ್ಲ, ಇವತ್ತು ನಮ್ಮ ಅಮ್ಮಂಗೆ ಹುಷಾರಿದಂಗೆ ಆಗ್ಬಿಡಿದೆ. ಸೊ ಹಂಗಾಗಿ ಇಡ್ಲಿ ಎಲ್ಲ ಆರ್ಡ್ರ್ ಮಾಡಿ ತಿಂದ್ಕೊಂಡ್ವಿ. ಇವಾಗ ಕೆಳಗಡೆ ಹೋಗಿ ಪಾತ್ರೆ ತೊಳೆಯೋ ಪ್ರೋಗ್ರಾಮ್ ಇವತ್ತು ನಂದಂತೆ. ಸೊ ಹಬ್ಬ ಇರೋದ್ರಿಂದ ಅಮ್ಮ ಒಂದಿನ ಮುಂಚೆ ಹೋಗ್ತಾ ಇದ್ದಾರೆ. ನಾನು ನಾಳೆ ಒಂದು ಶೂಟ್ ಇದೆ. ಸೊ ಹಾಗಾಗಿ ಅದನ್ನು ಮುಗಿಸ್ಕೊಂಡು ನಾನು ಆಮೇಲೆ ನೋಡಬೇಕು ಊರಿಗೆ. ಸೊ ಬರತ್ತು ಕಾಫಿ ಮಾಡ್ಕೊಂಬಂದಿದ್ದಾರೆ ನಮ್ಮಮ್ಮಂಗೆ ಅಂತ ಹೇಳ್ಬಿಟ್ಟು ನಂಗಲ್ಲ ಗೀಸ್. ಈಗ ನಾವು ಇಲ್ಲ ಸ್ವಲ್ಪ ಕೆಲಸ ಬೇಗ ಮುಗಿಸ್ಕೊಂಡು ಮಂತ್ರಿ ಮಾಲ್ ನೋಡ್ಕೊಳಕ್ಕೆ ನಾವೇ ಹೋಗ್ಬೇಕು. ಬರೋ ತೊಗೊಂಡೋದ್ರಲ್ಲ ಕಾಫಿ ಬೆಳಗ್ಗೆ ನಮ್ಮಪ್ಪ ಮಾಡಿ ಇಟ್ಟಿದ್ದು. ಸೊ ಸಕ್ಕರೆ ಜಾಸ್ತಿ ಆಗಿದೆ ಅಂತ ಬರೋದು ಅದನ್ನೇ ಬಿಸಿ ಮಾಡ್ಕೊಂಡು ಹೋಗಿ ತೊಗೊಂಡೋಗಿದ್ದು. ನಾನು ಇವಾಗ ಎಕ್ಸ್ಟ್ರಾ ಹಾಲು ತೊಗೊಂಡು ಹೋಗ್ತಾ ಇದ್ದೀನಿ ಅವ್ರಿಗೆ ಕುಡಿಯೋದಕ್ಕೆ ಅಂತ ಹೇಳ್ಬಿಟ್ಟು. ಪಾತ್ರೆ ತೊಳೆದು ಬಿಟ್ಟು ಇವಾಗ ಬಂದು ತೊಗೊಂಡು ಹೋಗ್ತಾ ಇದ್ದೀನಿ ಅವ್ರಿಗೆ. ಇಲ್ಲೊಂದು ಗ್ಲಾಸ್ ಇದೆ ನೋಡಿ, ಆ್ಯಂಡ್ ಅಲ್ಲೊಂದು ಗ್ಲಾಸ್ ಕುಡಿದ್ಬಿಟ್ರ ನೀವು? ಶುಗರು? ಹಾ ಡಯಟ್ ಆದಂಗೆ ನಿಮ್ಮದು. ಈ ನೋಡಿ ಹಿಂಗೆ ಡಯಟ್ ಮಾಡೋದು. ಗೈಸ್ ಇವತ್ತಿನ ಜಾಸ್ತಿ ಪಾತ್ರೆ ಇಲ್ಲ, ಒಂದು ಸ್ವಲ್ಪ ಅಮ್ಮ ತೊಳೆದಿಟ್ಟಿದ್ರು, ಒಂದೆರಡು ಇದ್ದಾವೆ. ಒಂದು ತೊಳೆದಿಟ್ಬಿಟ್ಟು ಆಮೇಲೆ ನಾನು ಹೋಗಿ ಫ್ರೆಶ್ ಆಗಬೇಕು. ಇನ್ನು ಬ್ಯಾಕ್ ಪ್ಯಾಕ್ ಎಲ್ಲ ಮಾಡೋದಿದೆ ಊರಿಗೆ ಹೋಗೋದಕ್ಕೆ. ಅದಕ್ಕೆಲ್ಲ ಕರೆಕ್ಟಾಗಿ ನೋಡಿಕೊಂಡು ಇಟ್ಕೋಬೇಕು. ನಾಳೆ ಶೂಟಿಂದು ಎಲ್ಲ ಕರೆಕ್ಟಾಗಿ ನೋಡಿಕೊಂಡು ಎಲ್ಲರೂ ಒಂದು ಹೋಗ್ಬೇಕಂದ್ರೆ ಸಖತ್ ಪ್ಲಾನಿಂಗ್ಸ್ ಇರುತ್ತೆ. ಅದಕ್ಕಿಂತ ಮುಂಚೆ ಶೂಟ್ ಆದರೆ ಅದಕ್ಕೂ ಒಂದಷ್ಟು ಪ್ಲಾನಿಂಗ್ಸ್ ಇರುತ್ತೆ. ಸೊ ಇದೆಲ್ಲ ಮುಗಿಸ್ಬಿಟ್ಟು ಆಮೇಲೆ ಅದು ನೋಡೋಣ ಏನು ಅಂತ. ಇದಕ್ಕೆಲ್ಲ ಎಣ್ಣೆ ಹಿಡ್ಕೊಂಡು ಹೋಗಿದೆ. ತುಂಬ ಲೇಟ್ ಆಗಿತ್ತು ಇವತ್ತು ಶಾಪಿಗೆ ಹೋಗೋಕ್ಕೆ. ಹಾಗಾಗಿ ನಾನು ಪ್ಯಾಕಿಂಗ್ ಎಲ್ಲ ಮಾಡಾಯಿತು. ಅದನ್ನು ಮೇ ಬಿ ನಾನು ಊರಿಗೆ ಹೋದ್ಮೇಲೆ ತೋರಿಸ್ತೀನಿ. ಆ್ಯಂಡ್ ಇವಾಗ ಮಂತ್ರಿ ಮಾಲ್ಗೆ ಅಂತ ಹೇಳ್ಬಿಟ್ಟು ನಾನು ಮತ್ತೆ ಬರೋಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಅವರು ಇವತ್ತು ನನ್ನ ಟಿ ಶರ್ಟ್ ಹಾಕೊಂಡಿದ್ರು. ಇಲ್ಲ ಗೈಸ್ ನಾನೇ ಕೊಟ್ಟಿದ್ದು, ನರುಟೋ ಅದು ಚೆನ್ನಾಗಿರುತ್ತೆ ಅಂತ. ಈ ಲೈಕ್ ಯುನೋ ಎವ್ರಿಬಡಿ ಲೈಕ್ಸ್ ದಿಸ್ ನರುಟೋ ಸ್ಟಫ್ ಅಲ್ಲ. ಸೊ ನರುಟೋದು ಹಾಕ್ಕೊಳ್ಳೋಂಗಿದ್ರೆ ಹಾಕ್ಕೊಂಡಿದ್ದೆ ಹೇಳಿದ್ದೆ, ಹಂಗಾಗಿ ಹಾಕೊಂಡಿದ್ರು. ಯಾವಾಗಲೂ ಹೇಳ್ತಿರ್ತಾರೆ ಬೇಡ ಆದರೂ ವೀಡಿಯೋಲಿ ಹೇಳ್ತಾರೆ ನಿಮ್ಗೆ ಬಟ್ಟೆ ಹಾಕೊಳ್ಳೋದು ನಾನು ಅಂತ. ಅಲ್ಲ ಬರೋದು ಕಣ್ಣು ಕೆಂಪು ಆಗ್ಬಿಟ್ಟಿದೆ ನೋಡಿ, ಬೆಳಗ್ಗೆ ಕೊಡ್ಬಿಟ್ಟಿದ್ದಾರೆ. ನಿದ್ದೆ ಇಲ್ಲ ಅವ್ರಿಗೆ. ಗೈಸ್ ಫೈನಲಿ ಮಂತ್ರಿ ಮಾಲಿಗೆ ಬಂದ್ವಿ. ಆ್ಯಂಡ್ ನಂದು ಔಟ್ಫಿಟ್ ಆಫ್ ದ ಡೇ. ಗೈಸ್ ನಾವಿವತ್ತು ಒಂದರಲ್ಲೇ ಇಬ್ಬರು ಮೀಲ್ ಶೇರ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ಯೂಶ್ವಲಿ ರೈಸ್ ಜಾಸ್ತಿ ಹಾಕ್ತಾರಲ್ಲ. ಸೊ ಅದನ್ನು ರೈಸ್ ಜಾಸ್ತಿ ಹಾಕಬೇಡಿ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ತೆಗೆಸಿ ಅದ್ರ ಬದಲು ನಾವು ಪೊಟ್ಯಾಟೊ ಹಾಕಿಸ್ಕೊಂಡಿದ್ದೀವಿ. ನೋಡಿ ನಾವು ಹಿಂಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ದೀವಿ. ನಮ್ಮ ಎಷ್ಟು ಕಷ್ಟ ಆಗುತ್ತೆ ಡಯಟ್ ಮಾಡೋದು. ಆ ಕ್ರೇವಿಂಗ್ಸ್ನ ಇದು ಮಾಡ್ಕೊಳ್ಳೋದಿಲ್ಲ ಭಾರಿ ಕಷ್ಟ. ಗೈಸ್ ನಮಗೆ ಶಾಪಲ್ಲಿ ಸ್ವಲ್ಪ ಕುತ್ಕೊಂಡು ಬೋರ್ ಆಯಿತು. ಅದಕ್ಕೆ H&M ನೋಡೋಣ ಅಂತ ಹೇಳ್ಬಿಟ್ಟು ಬಂದೆ. ಆ್ಯಂಡ್ ಈ ಶೇಡ್ ನೋಡಿ ಚೆನ್ನಾಗಿದೆ ಇದ್ರದ್ದು. ದಿಸ್ ಬ್ಲೂ ಶೇಡ್ ಇದೆ. ಐ ವಾಂಟ್ ಗೆಟ್ ಅ ಗ್ಲಾಸಸ್ ಲೈಕ್ ದಿಸ್, ಬಟ್ ಸೈಡಲ್ಲಿ ಇನ್ನು ಡಿಸೈನ್ ಬರುತ್ತೆ. ಸೊ ಆ ಥರ ಐ ವಾಂಟ್ ಟೇಕ್ ಗುಡ್ ಬ್ರ್ಯಾಂಡ್ ಒನ್. ಅಂದರೆ H&M ಇಸ್ ಆಲ್ಸೋ ಕೂಡ ಬ್ರ್ಯಾಂಡ್, ಐ ಮೀನ್ ಗುಡ್ ಬ್ರ್ಯಾಂಡ್, ಬಟ್ ದಿಸ್ ಇಸ್ ನಾಟ್ ದ್ಯಾಟ್, ನಾಟ್ ಮೈ ಸ್ಟೈಲ್. ಸ್ವಲ್ಪ ನನ್ನ ಸ್ಟೈಲ್ ಇದೆ. ಇನ್ನು 50% ಏನೋ ಬೇಕಿತ್ತು ಅನ್ನಿಸ್ತದೆ. ಇಸ್ ಫೈನಲಿ ನನ್ನ ಕಾಲಿಂದು ನೀಲ್ಸ್ದು ಎಕ್ಸ್ಟೆನ್ಷನ್ ರೀಫಿಲಿಂಗ್ ಮಾಡಿಸಿ ಮತ್ತು ನೇಲ್ ಪೇಂಟ್ ಮಾಡಿಸಿದ್ದೀನಿ ಪಿಂಕ್ ಕಲರ್. ಬಟ್ ಹ್ಯಾಂಡಲ್ಲಿ ಮಾತ್ರ ರೆಡ್ ಕಲರ್ ಇದೇ ನಿಂತ್ಕೊಂಡು ಹಿಂದಿನ ಬಂದಮೇಲೆ ಮತ್ತೆ ಪಿಂಕ್ ಮಾಡಿಸ್ತೀನಿ ಇದನ್ನು. ಗೋ ಹೋಮ್. ಇವಾಗ ಶಾಪ್ ಬಂದುಬಿಟ್ಟು 8 o'clock ಆಗಿದೆ. ಆ್ಯಂಡ್ ಕಸ್ಟಮರ್ಸ್ ಎಲ್ಲ ಕ್ಲಿಯರ್ ಆದರು. ನಾವು ಮನೆಗೆ ಹೋಗೋಣ, ಅಡುಗೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ ಹೊರಡ್ತಾ ಇದ್ದೀವಿ. ಲೆಟ್ಸ್ ಗೋ ಹೋಮ್ ಗೈಸ್. ಸೊ ಗೈಸ್ ನಾವು ಬಂದು ಟೈಮ್ ಸರಿ ಇರ್ಬೇಕಪ್ಪ, ಆಟೋ ಅಣ್ಣ ಬಂದು ಟೈಮ್ ಸರಿ ಇಲ್ಲ ಗೊತ್ತಿಲ್ಲ. ನಮ್ಮದು ಮಧ್ಯದ ರೋಡಲ್ಲೇ ಆಟೋ ಪಂಚರ್ ಆಗೋಯ್ತು ಪಾಪ. ಅವ್ರು ರೆಡಿ ಮಾಡ್ತವ್ರೆ. ನಮಗೆ ಹೊಟ್ಟೆ ಉರಿತಿದೆ. ಇನ್ನೊಂದು ಆಟೋ ಬುಕ್ ಮಾಡಿದ್ದೀವಿ, ಇವಾಗ ಹೊರಡಬೇಕು. ಗೈಸ್ ಫೈನಲಿ ಮನೆಗೆ ಬಂದಾಯಿತು. ಆ್ಯಂಡ್ ಮಳೆ ಸ್ಟಾರ್ಟ್ ಆಗಿದೆ. ಇವಾಗ ಪನ್ನೀರ್ ಬಿರಿಯಾನಿ ಏನಾದ್ರು ಮಾಡ್ಕೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ವಿ. ಆ್ಯಂಡ್ ಬರೋದಕ್ಕೆ ಸರ್ರಾಗಿ ಹೊಟ್ಟೆ ಸದ್ಬಿಟ್ಟಿದೆ. ನಾವಾಗಲೇ ಹೇಳ್ದೆ ಬಾಳೆಹಣ್ಣು ತಿನ್ನಿ ಅಂತ, ತಿನ್ನಲಿಲ್ಲ ನೋಡಿ ಇವಾಗ ತಿಂತಾ ಇದ್ದಾರೆ. ಸೊ ಹೊರಗಡೆ ಎಲ್ಲ ಹೋಗಿ ತರಕಾರಿ ಎಲ್ಲ ತೊಗೊಬಂದರು. ಬಾಳೆಹಣ್ಣು ಇತ್ತು ತಿಂದೋಗಿ ಅಂತ ಹೇಳ್ದೆ, ಕೇಳಿಲ್ಲ. ಇವಾಗ ಅದನ್ನು ತಿಂತಾ ಇದ್ದಾರೆ. ಆ್ಯಂಡ್ ನನಗೂ ಐ ಡೋಂಟ್ ನೋ, ಫೀಲಿಂಗ್ ವೆರಿ ಹಂಗ್ರಿ ಆ್ಯಂಡ್ ಆಲ್ಸೋ ಟಯರ್ಡ್ ಅಂತ ಹೇಳ್ಬೋದು. ಇವಾಗ ಪನ್ನೀರ್ ಬಿರಿಯಾನಿ ಮಾಡ್ಕೊಂಡು ತಿಂದು ಆಮೇಲೆ ನಮ್ದೊಂದು ಸ್ವಲ್ಪ ಕೆಲಸ ಮುಗಿಸ್ಕೊಂಡು ನನ್ನ ರೆಸಿಪಿ ತೋರಿಸೋಣ. ಇವತ್ತು ಬರತ್ತು ಅವ್ರದ್ದು ಏನೋ ರೆಸಿಪಿ ಮಾಡ್ತಾರಂತೆ. ಸೊ ಅದು ಹೆಂಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೀವೇ ನೋಡಿ. ಇವಾಗ ಇವರು ಬೇಕಾಗಿರೋ ನೋಡಿ ಎಲ್ಲ ಎತ್ಕೊಂಡು ಬಂದಿದ್ದಾರೆ ಹೋಗ್ಬಿಟ್ಟು. ಈರುಳ್ಳಿ ಇದು ಹೆಚ್ತಾ ಇದ್ದಾರೆ. ನಾನು ಹೆಚ್ಕೊಡ್ತೀನಿ ಹಿಂದೆ ಬೇಡ ಅಂದರು. ಓಕೆ ಅಂದೆ. ಇವಾಗ ನಾನು ತರಕಾರಿನೆಲ್ಲ ತೊಳಿತಾ ಇದ್ದೀನಿ. ಇರೋದನ್ನೆಲ್ಲ ತೊಳೆದ್ಬಿಟ್ಟು ಆಮೇಲೆ ಇದನ್ನೆಲ್ಲ ಹೆಚ್ಚಬೇಕು.
ಮಾತ್ರ ನೀವೇ ಆ್ಯಂಡ್ ಇವತ್ತು ಏನಪ್ಪ ಅಂತಂದರೆ ನನಗೆ ಭರತ್ತು ನೆನ್ನೆ ಒಂದು ಸ್ವಲ್ಪ ಪಬ್ಜಿ ಆಡೋದು ಹೆಂಗೆ ಆಡೋದು ಅಂತ ಹೇಳ್ಬಿಟ್ಟು ಹೇಳ್ಕೊಟ್ಟಿದ್ರು. ಯೂಶ್ವಲಿ ನಾನು ಗೇಮ್ಸ್ ಎಲ್ಲ ಆಡೋಲ್ಲ, ಬಟ್ ಇವ್ರು ಆಡೋದೆಲ್ಲ ನೋಡ್ಬಿಟ್ಟು ನಮ್ಮ ಏನೋ ಸ್ಟಾಫ್ ಕೂಡ ಅಷ್ಟೇ. ಮುಂಚೆ ಇಬ್ಬರು ಹುಡುಗರು ಇದ್ರು, ಇವಾಗ ಒಬ್ಬ ಇದ್ದಾನೆ ಅದರಲ್ಲಿ. ಸೊ ಅವರೆಲ್ಲ ಪಬ್ಜಿ ಆಡೋರು. ನಮ್ಮ ಅಣ್ಣನೂ 3 ಹೊತ್ತು ಪಬ್ಜಿ ಆಡ್ಕೊಂಡು ಕೂತಿರ್ತಾನೆ. ಅದಕ್ಕೆ ಅದೇನಿದೆ ಹಂಗೆ ಪಬ್ಜಿಲಿ ನಾನು ನೋಡ್ಬೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ನೆನ್ನೆಯಿಂದ ಎಳಿಸ್ಕೊತಿದ್ದೀನಿ ಹಿಂಗೆ ಆಡೋದು. ಈಗ ನನಗಿನ್ನೂ ನಡೆಯೋಕ್ಕೆ ಬರ್ತಿಲ್ಲ ಗೈಸ್ ಕರೆಕ್ಟಾಗಿ. ಹೆಂಗೆಂಗೋ ಹೋಗಿ ಎಲ್ಲೆಲ್ಲೋ ತಲೆ ಹೊಡ್ಕೊತಿರ್ತೀನಿ. ಸೊ ಅದಕ್ಕೆ ಇವತ್ತು ಇನ್ನೊಂದು ಗೇಮ್ ಆಡ್ತೀವಿ. ಇದನ್ನು ಮುಗಿಸ್ಬಿಟ್ಟು ಅದನ್ನು ಸ್ಟಾರ್ಟ್ ಮಾಡಬೇಕು ಗೈಸ್. ಫೈನಲಿ ನಾನು ಟೊಮ್ಯಾಟೊ ಮತ್ತು ಇದನ್ನು ಹೆಚ್ಚಾಯಿತು. ಇನ್ನೊಂದರದಿಗೆ ಬೀನ್ಸ್. ನೆನಪೇ ಬರ್ತಿಲ್ಲ ಗೈಸ್, ನೆನಪೇ ಬರ್ತಿಲ್ಲ. ನಾಳೆ ಬೇರೆ ಶೂಟ್ ಇದೆ, ಅದಕ್ಕೂ ರೆಡಿ ಆಗಬೇಕು. ಹಂಗಾಗಿ ಇವತ್ತು ಬೇಗ ಮಲ್ಕೋಬೇಕು. ಬೇಗ ತಿಂದ್ಬಿಟ್ಟು ಸ್ವಲ್ಪ ಕೆಲಸ ಮುಗಿಸಿ ಆಮೇಲೆ ಮಲ್ಕೊಳ್ಳೋಣ. ಆ್ಯಂಡ್ ನಮ್ಮ ಭರತವರು ಒಳಗಡೆ ಏನು ಮಾಡ್ತಾರೆ ಗೊತ್ತಾಗ್ತಲ್ಲ. ಏನು ಮಾಡ್ತಾ ಇದ್ದಾರೆ ಭರತ್ ಒಳಗಡೆ? ಮನೆ ತೋರಿಸ್ತೀನಿ. ಭರತ್ ಹೆಚ್ಕೊಂಡಿದ್ದಾರೆ ಇಷ್ಟೊಂದು ದೊಡ್ಡಗೆ. ಇಲ್ಲ ನೋಡಿ ಅಲ್ಲ, ಬಟ್ ಇನ್ನೂ ಕಟ್ ಮಾಡಿಸ್ಬೇಕಿತ್ತು ಅನ್ನಿಸ್ತು ನನಗೆ. ಕರೆಕ್ಟ್ ಮಾಡಿ ಹೆಚ್ಚಿದ್ದಾರೆ. ಆ್ಯಂಡ್ ಎಲ್ಲ ಥರ ಮಸಾಲೆ ಇಟ್ಕೊಂಡಿದ್ದಾರೆ. ಪನ್ನೀರ್ ಹೆಚ್ಚಿದ್ದಾರೆ, ಬಟಾಣಿ ರೆಡಿ ಇದೆ. ಇವಾಗ ಇದಕ್ಕೆ ಸ್ವಲ್ಪ ಬೆಣ್ಣೆ ಹಾಕಿದ್ದಾರೆ. ಇವಾಗ ಅಡುಗೆ ಮಾಡೋ ಸಮಯ ಗೈಸ್. ಲೆಟ್ಸ್ ಕುಕ್. ಇದಕ್ಕೆ ಫಸ್ಟು ಇವಾಗ ಇದು ಏನು ಪನ್ನೀರ್ ಹಾಕೊಂಡು ಪನ್ನೀರ್ ಹಾಕೊಂಡು ಒಂಚೂರು ಬೆಣ್ಣೆಲಿ ಇದು ಮಾಡ್ಕೋಬೇಕು. ಮೆಣಸಿನ್ಕಾಯಿ ಒಂದು ಹಚ್ಬೇಕಲ್ಲ. ಮೆಣಸಿನ್ಕಾಯ ಸರಿ ಆಯ್ತು. ಮೆಣಸಿನ್ಕಾಯಿ ಮುಟ್ಬಿಟ್ಟು ಡೈರೆಕ್ಟಾಗಿ ಸೀದಾ ಬರೋದು ಕಣ್ಣೊಳಗೆ ಕೈ ಹಾಕ್ತೀನಿ ಗೈಸ್. ಏನಂತೀರಾ? ನನ್ನ ಕಣ್ಣು ತುಂಬ ಚೆನ್ನಾಗಿದೆ. ಅದೇ ಕಣ್ಣು ಕೈ ಹಾಕಿ ಯಾರು ಯಾವಾಗ ಕಾಂಪ್ಲಿಮೆಂಟ್ ಕೊಡ್ತಿರ್ತಾರೆ. ನಾವು ರೈಸ್ ಕಮ್ಮಿ ಹಾಕೋಣ ಅಂತ ಹೇಳ್ಬಿಟ್ಟು ಪನ್ನೀರ್ ಜಾಸ್ತಿ ಹಾಕ್ತಾ ಇದೀವಿ ಗೈಸ್. ನಮ್ಮ ಡಯಟಲ್ಲಿ ರೈಸ್ ತಿನ್ನಂಗಿಲ್ಲ ಅಂತ ಹೇಳಿದಲ್ಲ, ಸೊ ಹಾಗಾಗಿ ರೈಸ್ ಜಾಸ್ತಿ ಹಾಕ್ಬಾರ್ದು ಅಂತ ಹೇಳ್ಬಿಟ್ಟು ಜಾಸ್ತಿ ಪನ್ನೀರ್ನ ಹಾಕ್ಕೊಂಡಿದ್ವಿ. ಬಿಕಾಸ್ ಅದು ಪ್ರೋಟೀನ್ ಅಲ್ವಾ, ಅದಕ್ಕೆ ಸ್ವಲ್ಪ ವೆಜಿಟೇಬಲ್ಸ್ ಸ್ವಲ್ಪ ಜಾಸ್ತಿ ಇಟ್ಕೊಂಡಿದ್ದೀವಿ. ಅವೆಲ್ಲ ಹಾಕ್ಕೊಂಡು ರೈಸ್ ಕಮ್ಮಿ ಹಾಕ್ಕೊಂಡು ಡಯಟ್ನ ಮೇಂಟೈನ್ ಮಾಡಿದ್ರು ಗೈಸ್. ಪನ್ನೀರ್ ಬಿರಿಯಾನಿಗೆ ಇನ್ನೇನು ಕುಕ್ಕರಿಗೆ ಇಟ್ಟರೆ ಆಯಿತು ಕೂಗ್ಸೋಕ್ಕೆ. ಪನ್ನೀರ್ ಬಿರಿಯಾನಿ ರೆಡಿ ಆಗುತ್ತೆ. ನಮ್ಮ ಈಗರಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ. ಐ ಆಮ್ ಈಗರ್ಲಿ ವೆಯ್ಟಿಂಗ್ ಟು ಈಟ್ ಭರತ್ಸ್ ಪನ್ನೀರ್ ಬಿರಿಯಾನಿ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಸೊ ಅದು ಪನ್ನೀರ್ ದಿನನೂ ಅಜಗಜಾಂತರ ಆಯಿತು. ಏನಾಯ್ತು ಹೇಳಿ ಭರತ್? ಅಂದ್ರೆ ಪನ್ನೀರ್ ನೀರು ಬಿಟ್ಬಿಡ್ತು. ಆದ್ಮೇಲೆ ಹೆಂಗೋ ಮಾಡಿ ಕೈಯಲ್ಲೇ ಮುರಿದು ಇಲ್ಲ, ಅದು ಚೆನ್ನಾಗಿತ್ತು ತಿನ್ನಕ್ಕೆ, ಬಟ್ ಕಲ್ಸೋಯ್ತು. ಸ್ವಲ್ಪ ದೊಡ್ಡದಾಗಿ ಹಾಕಿದ್ರೆ ಜಾಸ್ತಿ ಪನ್ನೀರ್ ಇದ್ರಿಂದ ನಾವು ಜಾಸ್ತಿ ಹಾಕ್ಬಿಟ್ವಿ. ಅರ್ಧ ಕೆಜಿ ಪನ್ನೀರ್ ಒಂದೇ ಸಲ ಹಾಕಿದ್ವಿ ನಾವು. ಅದು ಸ್ವಲ್ಪನೇ ಹಾಕೊಂಡು ಮಾಡ್ಕೋಬೇಕಿತ್ತು, ಅವಾಗ ಸರಿ ಹೋಗ್ತಿತ್ತು. ಯಶು ಅದೆಲ್ಲ ತುಂಬಾ ಸ್ಮಾರ್ಟ್ ಆಗಿ ಮಾಡ್ತಾಳೆ. ಇಂಥ ಸಿಚುಯೇಷನ್ಸ್ ಅಲ್ಲಿ ನನಗೆ ಯಶು ನೆನಪಾಗ್ತಾಳೆ. ಭರತ್ ಇವಾಗ ಓಪನ್ ಮಾಡ್ತಾ ಇದಾರೆ ಕುಕ್ಕರ್ನ. ತೆಗಿರಿ ಬರುತ್ತೆ. ಸೊ ಫೈನಲಿ ನಮ್ಮ ಪನ್ನೀರ್ ಎಂಥದ್ದು ಪನ್ನೀರ್ ಪಲಾವ್, ಪನ್ನೀರ್ ಬಿರಿಯಾನಿ ಅಂತ ಪನ್ನೀರ್ ಪಲಾವ್ ಬರುತ್ತಿದ್ದು. ಪನ್ನೀರ್ ಪಲಾವ್ನ ಇವಾಗ ತಿಂದು ಗೈಸ್. ಆಹಾ ಬಾಯಲ್ಲಿ ನೀರು ಬರ್ತಾ ಇದೆ ನನಗಂತೂ. ಬೇಗ ಹಾಕಿ ಬರೋ ತಟ್ಟೆಗೆ ಗೈಸ್. ಫೈನಲಿ ನಾನು ಏನು ಪನ್ನೀರ್ ಬಿರಿಯಾನಿ ಟ್ರೈ ಮಾಡಿದಾಗ ಸಕ್ಕತ್ತಾಗಿದೆ. ಆ್ಯಂಡ್ ಶಬಾಷ್ ಅಂತ ಹೇಳಬೇಕು ಭರತ್ಗೆ. ಸಕ್ಕತ್ತಾಗಿ ಮಾಡಿದ್ದಾರೆ. ಉಪ್ಪು ಖಾರ ಮತ್ತು ಆ ಮಸಾಲ ಎಲ್ಲ ಕರೆಕ್ಟಾಗಿದೆ. ಇವಾಗ ನೋಡಿ ಎಷ್ಟು ಹಾಕೊಂಡಿದ್ದೀನಿ ನೋಡಿ, ಟೇಸ್ಟ್ ನೋಡ್ಬಿಟ್ಟು ಇಷ್ಟು ಹಾಕೊಂಡಿದ್ದೀನಿ. ಇಷ್ಟು ನಾನು ತಿನ್ಬಿಡ್ತೀನಿ. ಇವಾಗ ಒಂದಿನ ದಪ್ಪ ಆದರೂ ಪರವಾಗಿಲ್ಲ. ಅಷ್ಟೊಂದು ಪ್ರೀತಿಯಿಂದ ಮಾಡಿಕೊಟ್ಟಿದ್ದಾರೆ ಭರತ್. ತಿನ್ನಲಿಲ್ಲ ಅಂದ್ರೆ ಹಿಂಗೆ ಅಲ್ವಾ ಭರತ್? ಸೊ ಇವಾಗ ತಿನ್ನದೆ ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು